ಎಲ್ಲರಿಗೂ ನಮಸ್ತೆ. ಆದರ್ಶ್ ಪ್ರಮಾತಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಮ್ಮ ಮನೆಯಲ್ಲಿ ಸಂಜೆಗೆ ಬಸಳೆ ದೋಸೆ, ಹಾಗೆ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಉಂಟು. ಅಜ್ಜಿ ಬಸಳೆಯನ್ನು ಸಜ್ಜಿಯೆಲ್ಲ ಮಾಡ್ತಾ ಇದ್ದಾರೆ. ಬಸಳೆಯನ್ನು ಚೆನ್ನಾಗಿ ತೊಳಿಬೇಕು. ಈ ಬಸಳೆಯನ್ನು ಸಣ್ಣಕ್ಕೆ ಕಟ್ ಮಾಡಿ, ಈ ಕ್ಯಾಬೇಜ್ ಎಲ್ಲ ಪಲ್ಯಕ್ಕೆ ಕಟ್ ಮಾಡ್ತಾರೆ ನೋಡಿ, ಆ ಥರ ಕಟ್ ಮಾಡೋದು. ಕಟ್ ಮಾಡಿ ಈ ಅರ್ಧ ಆದ ಮೇಲೆ ಇದಕ್ಕೆ ಇದನ್ನು ಮಿಕ್ಸ್ ಮಾಡೋದು. ಸ್ನೇಹಿತರೆ, ಹಾಗಾದ್ರೆ ಈಗ ಬಸಳೆ ತುಂಡು ಮಾಡುವ. ಈ ಥರ ಹಿಡಿದು ಸಣ್ಣಕ್ಕೆ, ಆದಷ್ಟು ಸಣ್ಣಕ್ಕೆ ತುಂಡು ಮಾಡಬೇಕು. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಒಳ್ಳೆಯದು. ಬಸಳೆ ದೋಸೆ ಮಾಡಲು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಒಣಮೆಣಸಿನಕಾಯಿ, ಒಂದು 2 ಟೀ ಸ್ಪೂನ್ನಷ್ಟು ಕೊತ್ತಂಬರಿ, 1 ಟೀ ಸ್ಪೂನು ಅರಸಿನ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಅರ್ಧ ಅಥವಾ 1 ಟೀ ಸ್ಪೂನ್ನಷ್ಟು ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು. 3/4 kg ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇವೆ. ಸ್ನೇಹಿತರೆ, ಬಸಳೆ ದೋಸೆಗೆ ಬೇಕಾದಂತಹ ಹಿಟ್ಟನ್ನು ಕಡ್ದಾಯಿತು. ಸಣ್ಣಕ್ಕೆ ಕಟ್ ಮಾಡಿದಂತಹ ಬಸಳೆಯನ್ನು ಹಿಟ್ಟಿಗೆ ಸೇರಿಸುವಂಥದ್ದು. ಸಣ್ಣಕ್ಕೆ ಕಟ್ ಮಾಡಿದಂತಹ ಬಸಳೆಯನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಬಸಳೆ ದೋಸೆಯನ್ನು ಮಾಡೋಣ. ಒಂದೂವರೆ ಇದರಷ್ಟು ಹಾಕೋಣ. ಹಿಟ್ಟನ್ನು ಹಾಕಿ ತೆಳ್ಳಗೆ ಅದನ್ನು ಮಾಡಿದರೆ ಸೂಪರ್ ದೋಸೆ ಆಗ್ತದೆ. ಮುಚ್ಚಳ ತೆಗೆದ ಮೇಲೆ ಅದಕ್ಕೆ 1 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕೋಣ. ಒಳ್ಳೆ ಪರಿಮಳ ಆಗತ್ತೆ ಅಷ್ಟಾಗ. ಹಾಕಿ ಮಗುಚಿ ಹಾಕಬೇಕು. ಕವುಚಿ ಹಾಕಿದ ಮೇಲೆ ಒಂದು 2 ರಿಂದ 3 ನಿಮಿಷ ಒಳ್ಳೆ ದೋಸೆ ಒಳ್ಳೆ ಫ್ರೈಯಾಗಿದೆ ನೋಡಿ. ಹೇಗಿದೆ ನೋಡಿ ದೋಸೆ. ಬಿಸಿ ಬಿಸಿ ಬಸಳೆ ದೋಸೆ ರೆಡಿ. ದೋಸೆ ಒಳ್ಳೆಯದಾಗಿದೆ.